ಆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕಳ್ಳತನ, ದರೋಡೆ, ರಾಬರಿ ಅಂತ ಅಪರಾಧ ಪ್ರಕರಣಗಳಿಂದ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ದಾರೆ. ಇದೀಗ ಮುಸುಕುದಾರಿ ಕಳ್ಳರ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಎಲ್ಲಿ, ಯಾರವರು, ಏನಾಗಿದೆ ಈ ಸ್ಟೋರಿ ನೋಡಿ. ಕಾರದ ಪುಡಿ ಎರಚಿ ಪೆಟ್ರೋಲ್ ಬಂಕ್ ರಾಬರಿ. ರಾತ್ರಿ ವೇಳೆ ಮುಸುಕು ಧರಿಸಿ ದೋಚುತ್ತಿರುವ ಕದಿಮರು, ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಕಳ್ಳರ ಕೈಚಳಕಕ್ಕೆ ಹೈರಾಣಾಗಿರೋ ಗದಗ ಜಿಲ್ಲೆಯ ಜನ. ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಸಂಗಪ್ಪ ಮೇಟಿ ಎನ್ನುವವರ ಮನೆ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಇದೀಗ ಗದಗದ ಬೆಟಗೇರಿಯ ಬಸವೇಶ್ವರ ನಗರದ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ರಾಬರಿ ನಡೆದಿದೆ. ರಾತ್ರಿ 2 ಗಂಟೆ ಸುಮಾರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಮಲಗಿಕೊಂಡಿದ್ದ ಸಿಬ್ಬಂದಿಯ ಕಣ್ಣಿಗೆ ಕಾರದ ಪುಡಿ ಎರಚಿ ಕ್ಯಾಶ್ ಬ್ಯಾಗ್ ಕಳ್ಳತನ ಮಾಡಿದ್ದಾರೆ. ನಿನ್ನೆ 2:30 ಬಂದ್ರು ಸರ್ ಕಳ್ಳರು. ರಾತ್ರಿ 2:30 ಸರ್, 2:30 ಬಂದ್ರಿ. ಬಂದ್ ಕ್ಯಾಶ್ ಬ್ಯಾಗ್ ಸಮೇತ ಕ್ಯಾಶ್ ಹೋದಾರ್ರಿ, ಕಣ್ಣಿಗೆ ಕಾರ್ಪುಡಿ ಉಗ್ಯಾರ್ರಿ, ಮೊಬೈಲ್ ತೊಗೊಂಡ್ ಹೋಗ್ಯಾರ್ರಿ. ಆ ಟೈಮಿಗೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರು ಈ ಕಡೆ ಪಂಪಿನ ಮುಂದೆ ಯಾರಿದ್ದಿಲ್ಲ ಸರ್. ನಿನ್ ಡ್ಯೂಟಿ ಮ್ಯಾಗ ಒಬ್ಬನೇ ಇದ್ದೀನಿ, ನೈಟ್ ರೀ ನಾನ್ರಿ. ಹೋಗಿ ಪೂರ್ತಿ ಎಲ್ಲ ನನ್ನ ಮ್ಯಾಗ ಟೇಬಲ್ ಅದು ಕುರ್ಚಿ ಎಲ್ಲ ಎತ್ತಾಕ್ರಿ, ರೊಕ್ಕ ಕೊಡ್ಲಿಕ್ಕಂದ್ರೆ ನಿನ್ಗೆ ಜೀವ ತೆಗಿತೀನಿ ಅಂತಂದು ಹೇಳಿ ಹೆದರಿಸಿ ಟೇಬಲ್ ಕುರ್ಚಿ ಎಲ್ಲ ನನ್ನ ಮ್ಯಾಗ ಹಾಕಿ ಹೋಗ್ಯಾರ ಸರ್. 3 ಮಂದಿ ಬಂದಿರಿ ಸರ್, ಅವರು 3 ಮಂದಿ ಸರ್. ಇನ್ನು ಕಳೆದ ವಾರ ಗದಗ ಜಿಲ್ಲೆಯ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಸುಕುದಾರಿ ಕಳ್ಳರು ಹಲವು ಮನೆಗಳನ್ನು ಕಳ್ಳತನ ಮಾಡಿ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಬೆಟಗೇರಿ ಪೊಲೀಸರು ಹಾಗೂ ಬೆರಳು ತಜ್ಞರು ಬಂದು ಶೋಧ ಕಾರ್ಯ ನಡೆಸಿ ಖದೀಮರ ಬಂಧನಕ್ಕೆ ಮುಂದಾಗಿದ್ದಾರೆ. ಪೆಟ್ರೋಲ್ ಪಂಪ್ನಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಅಲ್ಲಿ ರಾತ್ರಿ ವಾಸ್ತವ್ಯ ಇರತಕ್ಕಂಥ ಫಕೀರೇಶ್ ಚಂದ್ರಗೌಡ ಕುರಟ್ಟಿ ಅವರಿಗೆ ಏನೋ ಒಂದು ಥ್ರೆಟ್ ಕೊಟ್ಟು ಅವ್ರ ಹತ್ರ ಇದ್ದಂಥ 14,375 ರೂಪಾಯಿಗಳು ಮತ್ತು ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ತಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಿದ್ದೀನಿ. ಏನು ಇದ್ರ ಮಾಲೀಕರಿದ್ದಾರೆ ಮಹೇಶ್ ಚಂದ್ರಶೇಖರ್ ಕೋಟಿ ಅವರು ದೂರನ್ನ ಕೊಡ್ತಿದ್ದಾರೆ. ಈ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ತಕ್ಷಣ ತನಿಖೆ ಕೈಗೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು ವಿಶೇಷ ಕ್ರಮ ತೆಗೆದುಕೊಂಡೆವು. ಗದಗ್ನಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮುಖಕ್ಕೆ ಕಾರದ ಪುಡಿ ಎರಚಿ ಸುಲಿಗೆ ಮಾಡಿದ್ದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ತಕ್ಷಣ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕಳ್ಳತನ, ದರೋಡೆ, ರಾಬರಿ ಅಂತ ಅಪರಾಧ ಪ್ರಕರಣಗಳಿಂದ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ದಾರೆ. ಇದೀಗ ಮುಸುಕುದಾರಿ ಕಳ್ಳರ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಎಲ್ಲಿ, ಯಾರವರು, ಏನಾಗಿದೆ ಈ ಸ್ಟೋರಿ ನೋಡಿ. ಕಾರದ ಪುಡಿ ಎರಚಿ ಪೆಟ್ರೋಲ್ ಬಂಕ್ ರಾಬರಿ. ರಾತ್ರಿ ವೇಳೆ ಮುಸುಕು ಧರಿಸಿ ದೋಚುತ್ತಿರುವ ಕದಿಮರು, ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಕಳ್ಳರ ಕೈಚಳಕಕ್ಕೆ ಹೈರಾಣಾಗಿರೋ ಗದಗ ಜಿಲ್ಲೆಯ ಜನ. ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಸಂಗಪ್ಪ ಮೇಟಿ ಎನ್ನುವವರ ಮನೆ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಇದೀಗ ಗದಗದ ಬೆಟಗೇರಿಯ ಬಸವೇಶ್ವರ ನಗರದ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ರಾಬರಿ ನಡೆದಿದೆ. ರಾತ್ರಿ 2 ಗಂಟೆ ಸುಮಾರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಮಲಗಿಕೊಂಡಿದ್ದ ಸಿಬ್ಬಂದಿಯ ಕಣ್ಣಿಗೆ ಕಾರದ ಪುಡಿ ಎರಚಿ ಕ್ಯಾಶ್ ಬ್ಯಾಗ್ ಕಳ್ಳತನ ಮಾಡಿದ್ದಾರೆ. ನಿನ್ನೆ 2:30 ಬಂದ್ರು ಸರ್ ಕಳ್ಳರು. ರಾತ್ರಿ 2:30 ಸರ್, 2:30 ಬಂದ್ರಿ. ಬಂದ್ ಕ್ಯಾಶ್ ಬ್ಯಾಗ್ ಸಮೇತ ಕ್ಯಾಶ್ ಹೋದಾರ್ರಿ, ಕಣ್ಣಿಗೆ ಕಾರ್ಪುಡಿ ಉಗ್ಯಾರ್ರಿ, ಮೊಬೈಲ್ ತೊಗೊಂಡ್ ಹೋಗ್ಯಾರ್ರಿ. ಆ ಟೈಮಿಗೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರು ಈ ಕಡೆ ಪಂಪಿನ ಮುಂದೆ ಯಾರಿದ್ದಿಲ್ಲ ಸರ್. ನಿನ್ ಡ್ಯೂಟಿ ಮ್ಯಾಗ ಒಬ್ಬನೇ ಇದ್ದೀನಿ, ನೈಟ್ ರೀ ನಾನ್ರಿ. ಹೋಗಿ ಪೂರ್ತಿ ಎಲ್ಲ ನನ್ನ ಮ್ಯಾಗ ಟೇಬಲ್ ಅದು ಕುರ್ಚಿ ಎಲ್ಲ ಎತ್ತಾಕ್ರಿ, ರೊಕ್ಕ ಕೊಡ್ಲಿಕ್ಕಂದ್ರೆ ನಿನ್ಗೆ ಜೀವ ತೆಗಿತೀನಿ ಅಂತಂದು ಹೇಳಿ ಹೆದರಿಸಿ ಟೇಬಲ್ ಕುರ್ಚಿ ಎಲ್ಲ ನನ್ನ ಮ್ಯಾಗ ಹಾಕಿ ಹೋಗ್ಯಾರ ಸರ್. 3 ಮಂದಿ ಬಂದಿರಿ ಸರ್, ಅವರು 3 ಮಂದಿ ಸರ್. ಇನ್ನು ಕಳೆದ ವಾರ ಗದಗ ಜಿಲ್ಲೆಯ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಸುಕುದಾರಿ ಕಳ್ಳರು ಹಲವು ಮನೆಗಳನ್ನು ಕಳ್ಳತನ ಮಾಡಿ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಬೆಟಗೇರಿ ಪೊಲೀಸರು ಹಾಗೂ ಬೆರಳು ತಜ್ಞರು ಬಂದು ಶೋಧ ಕಾರ್ಯ ನಡೆಸಿ ಖದೀಮರ ಬಂಧನಕ್ಕೆ ಮುಂದಾಗಿದ್ದಾರೆ. ಪೆಟ್ರೋಲ್ ಪಂಪ್ನಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಅಲ್ಲಿ ರಾತ್ರಿ ವಾಸ್ತವ್ಯ ಇರತಕ್ಕಂಥ ಫಕೀರೇಶ್ ಚಂದ್ರಗೌಡ ಕುರಟ್ಟಿ ಅವರಿಗೆ ಏನೋ ಒಂದು ಥ್ರೆಟ್ ಕೊಟ್ಟು ಅವ್ರ ಹತ್ರ ಇದ್ದಂಥ 14,375 ರೂಪಾಯಿಗಳು ಮತ್ತು ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ತಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಿದ್ದೀನಿ. ಏನು ಇದ್ರ ಮಾಲೀಕರಿದ್ದಾರೆ ಮಹೇಶ್ ಚಂದ್ರಶೇಖರ್ ಕೋಟಿ ಅವರು ದೂರನ್ನ ಕೊಡ್ತಿದ್ದಾರೆ. ಈ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು
ತಕ್ಷಣ ತನಿಖೆ ಕೈಗೊಂಡು ಯಾರು ಈ ರೀತಿ ಮಾಡಿದರೆ ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು ವಿಶೇಷ ಕ್ರಮ ತೆಗೆದುಕೊಳ್ಳುತ್ತೇವೆ. ಗದಗ್ನಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮುಖಕ್ಕೆ ಕಾರದ ಪುಡಿ ಎರಚಿ ಸುಲಿಗೆ ಮಾಡಿದ್ದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ತಕ್ಷಣ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಮಂಜುಪತ, ರಿಪಬ್ಲಿಕ್ ಕನ್ನಡ, ಗದಗ. ಆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕಳ್ಳತನ, ದರೋಡೆ, ರಾಬರಿ ಅಂತ ಅಪರಾಧ ಪ್ರಕರಣಗಳಿಂದ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ದಾರೆ. ಇದೀಗ ಮುಸುಕುದಾರಿ ಕಳ್ಳರ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಎಲ್ಲಿ, ಯಾರವರು, ಏನಾಗಿದೆ ಈ ಸ್ಟೋರಿ ನೋಡಿ. ಕಾರದ ಪುಡಿ ಎರಚಿ ಪೆಟ್ರೋಲ್ ಬಂಕ್ ರಾಬರಿ. ರಾತ್ರಿ ವೇಳೆ ಮುಸುಕು ಧರಿಸಿ ದೋಚುತ್ತಿರುವ ಕದಿಮರು, ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಕಳ್ಳರ ಕೈಚಳಕಕ್ಕೆ ಹೈರಾಣಾಗಿರೋ ಗದಗ ಜಿಲ್ಲೆಯ ಜನ. ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಸಂಗಪ್ಪ ಮೇಟಿ ಎನ್ನುವವರ ಮನೆ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಇದೀಗ ಗದಗದ ಬೆಟಗೇರಿಯ ಬಸವೇಶ್ವರ ನಗರದ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ರಾಬರಿ ನಡೆದಿದೆ. ರಾತ್ರಿ 2 ಗಂಟೆ ಸುಮಾರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಮಲಗಿಕೊಂಡಿದ್ದ ಸಿಬ್ಬಂದಿಯ ಕಣ್ಣಿಗೆ ಕಾರದ ಪುಡಿ ಎರಚಿ ಕ್ಯಾಶ್ ಬ್ಯಾಗ್ ಕಳ್ಳತನ ಮಾಡಿದ್ದಾರೆ. ನಿನ್ನೆ 2:30 ಬಂದ್ರು ಸರ್ ಕಳ್ಳರು. ರಾತ್ರಿ 2:30 ಸರ್, 2:30 ಬಂದ್ರಿ. ಬಂದ್ ಕ್ಯಾಶ್ ಬ್ಯಾಗ್ ಸಮೇತ ಕ್ಯಾಶ್ ಹೋದಾರ್ರಿ, ಕಣ್ಣಿಗೆ ಕಾರ್ಪುಡಿ ಉಗ್ಯಾರ್ರಿ, ಮೊಬೈಲ್ ತೊಗೊಂಡೋಗ್ಯಾರ್ರಿ. ಆ ಟೈಮಿಗೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರು ಈ ಕಡೆ ಪಂಪಿನ ಮುಂದೆ ಯಾರಿದ್ದಿಲ್ಲ ಸರ್. ನಿನ್ನ ಡ್ಯೂಟಿ ಮ್ಯಾಗ ಒಬ್ಬನೇ ಇದ್ದೀನಿ, ನೈಟ್ ರೀ ನಾನು ರೀ. ಹೋಗಿ ಪೂರ್ತಿ ಎಲ್ಲ ನನ್ನ ಮ್ಯಾಗ ಟೇಬಲ್ ಅದು ಕುರ್ಚಿ ಎಲ್ಲ ಎತ್ತಾಕ್ರಿ, ರೊಕ್ಕ ಕೊಡ್ಲಿಕ್ಕಂದ್ರೆ ನಿನ್ಗೆ ಜೀವ ತೆಗಿತೀನಿ ಅಂತಂದು ಹೇಳಿ ಹೆದರಿಸಿ ಟೇಬಲ್ ಕುರ್ಚಿ ಎಲ್ಲ ನನ್ನ ಮ್ಯಾಗ ಹಾಕಿ ಹೋಗ್ಯಾರ ಸರ್. 3 ಮಂದಿ ಬಂದಿರಿ ಸರ್, ಅವರು 3 ಮಂದಿ ಸರ್. ಇನ್ನು ಕಳೆದ ವಾರ ಗದಗ ಜಿಲ್ಲೆಯ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಸುಕುದಾರಿ ಕಳ್ಳರು ಹಲವು ಮನೆಗಳನ್ನು ಕಳ್ಳತನ ಮಾಡಿ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಬೆಟಗೇರಿ ಪೊಲೀಸರು ಹಾಗೂ ಬೆರಳು ತಜ್ಞರು ಬಂದು ಶೋಧ ಕಾರ್ಯ ನಡೆಸಿ ಖದೀಮರ ಬಂಧನಕ್ಕೆ ಮುಂದಾಗಿದ್ದಾರೆ. ಪೆಟ್ರೋಲ್ ಪಂಪ್ನಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಅಲ್ಲಿ ರಾತ್ರಿ ವಾಸ್ತವ್ಯ ಇರತಕ್ಕಂಥ ಫಕೀರೇಶ್ ಚಂದ್ರಗೌಡ ಕುರಟ್ಟಿ ಅವರಿಗೆ ಏನೋ ಒಂದು ಥ್ರೆಟ್ ಕೊಟ್ಟು ಅವ್ರ ಹತ್ರ ಇದ್ದಂಥ 14,375 ರೂಪಾಯಿಗಳು ಮತ್ತು ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ತಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಿದ್ದೀನಿ. ಏನು ಇದ್ರ ಮಾಲೀಕರಿದ್ದಾರೆ ಮಹೇಶ್ ಚಂದ್ರಶೇಖರ್ ಕೋಟಿ ಅವರು ದೂರನ್ನ ಕೊಡ್ತಿದ್ದಾರೆ. ಈ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ತಕ್ಷಣ ತನಿಖೆ ಕೈಗೊಂಡು ಯಾರು ಈ ರೀತಿ ಮಾಡಿದರೆ ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು ವಿಶೇಷ ಕ್ರಮ ತೆಗೆದುಕೊಳ್ಳುತ್ತೇವೆ. ಗದಗ್ನಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮುಖಕ್ಕೆ ಕಾರದ ಪುಡಿ ಎರಚಿ ಸುಲಿಗೆ ಮಾಡಿದ್ದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ತಕ್ಷಣ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಮಂಜುಪತ, ರಿಪಬ್ಲಿಕ್ ಕನ್ನಡ, ಗದಗ. ಆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕಳ್ಳತನ, ದರೋಡೆ, ರಾಬರಿ ಅಂತ ಅಪರಾಧ ಪ್ರಕರಣಗಳಿಂದ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ದಾರೆ. ಇದೀಗ ಮುಸುಕುದಾರಿ ಕಳ್ಳರ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಎಲ್ಲಿ, ಯಾರವರು, ಏನಾಗಿದೆ ಈ ಸ್ಟೋರಿ ನೋಡಿ. ಕಾರದ ಪುಡಿ ಎರಚಿ ಪೆಟ್ರೋಲ್ ಬಂಕ್ ರಾಬರಿ. ರಾತ್ರಿ ವೇಳೆ ಮುಸುಕು ಧರಿಸಿ ದೋಚುತ್ತಿರುವ ಕದಿಮರು, ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಕಳ್ಳರ ಕೈಚಳಕಕ್ಕೆ ಹೈರಾಣಾಗಿರೋ ಗದಗ ಜಿಲ್ಲೆಯ ಜನ. ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಸಂಗಪ್ಪ ಮೇಟಿ ಎನ್ನುವವರ ಮನೆ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಇದೀಗ ಗದಗದ ಬೆಟಗೇರಿಯ ಬಸವೇಶ್ವರ ನಗರದ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ರಾಬರಿ ನಡೆದಿದೆ. ರಾತ್ರಿ 2 ಗಂಟೆ ಸುಮಾರಿಗೆ ಪೆಟ್ರೋಲ್ ಬಂಕ್ನಲ್ಲಿ ಮಲಗಿಕೊಂಡಿದ್ದ ಸಿಬ್ಬಂದಿಯ ಕಣ್ಣಿಗೆ ಕಾರದ ಪುಡಿ ಎರಚಿ ಕ್ಯಾಶ್ ಬ್ಯಾಗ್ ಕಳ್ಳತನ ಮಾಡಿದ್ದಾರೆ. ನಿನ್ನೆ 2:30 ಬಂದ್ರು ಸರ್ ಕಳ್ಳರು. ರಾತ್ರಿ 2:30 ಸರ್, 2:30 ಬಂದ್ರಿ. ಬಂದ್ ಕ್ಯಾಶ್ ಬ್ಯಾಗ್ ಸಮೇತ ಕ್ಯಾಶ್ ಹೋದಾರ್ರಿ, ಕಣ್ಣಿಗೆ ಕಾರ್ಪುಡಿ ಉಗ್ಯಾರ್ರಿ, ಮೊಬೈಲ್ ತೊಗೊಂಡೋಗ್ಯಾರ್ರಿ. ಆ ಟೈಮಿಗೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರು ಈ ಕಡೆ ಪಂಪಿನ ಮುಂದೆ ಯಾರಿದ್ದಿಲ್ಲ ಸರ್. ನಿನ್ನ ಡ್ಯೂಟಿ ಮ್ಯಾಗ ಒಬ್ಬನೇ ಇದ್ದೀನಿ, ನೈಟ್ ರೀ ನಾನು ರೀ. ಹೋಗಿ ಪೂರ್ತಿ ಎಲ್ಲ ನಾನು